ವಿರೋಧ ಪಕ್ಷ ನಾಯಕನಾಗಿದ್ದಾಗ ಸಿದ್ದರಾಮಯ್ಯ ಅವರು ಈ ರೈತರಿಗೆ ಭರವಸೆ ನೀಡಿರ್ತಾರೆ. ನಿಮ್ಮ ಫಲವತ್ತಾದ ಜಾಗಗಳನ್ನು ನಾವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಮುಂದೆ ಅಧಿಕಾರಕ್ಕೆ ಬಂದಂಥ ಪಕ್ಷದಲ್ಲಿ ನಿಮ್ಮ ಜಮೀನುಗಳನ್ನು ನಾವು ವಾಪಸ್ ಮಾಡ್ತೀವಿ, ಈ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನುವಂಥ ಭರವಸೆ ನೀಡಿರ್ತಾರೆ. ಇದ್ರ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಾರೆ, ಅವ್ರು ಹೇಳಿರೋ ಪ್ರಕಾರದಲ್ಲಿ ನಡ್ಕಂಡ್ರ ಅಥವಾ ಮಾಡ್ತಾರ ಅನ್ನೋದನ್ನ ಈ ಭಾಗದ ರೈತ ಮುಖಂಡನ ಜೊತೆ ಮಾತಾಡಿ ತಿಳಿದುಕೊಳ್ಳುವ. ಮಾನ್ಯ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕನಾಗಿದ್ದಾಗ ನಿಮಗೆ ಆಶ್ವಾಸನೆ ಕೊಟ್ಟಿದ್ದರು, ನಿಮ್ಮ ಜಮೀನನ್ನ ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಪಕ್ಷದಲ್ಲಿ ಈ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಅದರ ಬಗ್ಗೆ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನೀವು ಈ ಸರ್ಕಾರ ಬಂದ ಆದ ನಂತರದಲ್ಲಿ ಈ 2 ವರ್ಷಗಳಲ್ಲಿ ಏನಾದರೂ ಭೇಟಿ ಅಥವಾ ಅದರ ಬಗ್ಗೆ ಏನಾದರೂ ಮಾತುಕತೆ ನಡೆದಿದೆಯಾ ಈ ನೋಟಿಫಿಕೇಶನ್ ಬಗ್ಗೆ? ಇದು ಸ್ವಲ್ಪ ಮಾಹಿತಿ ತಿಳಿಸಿ. ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಾವು ನಮ್ಮ ಧರಣಿ ಸ್ಥಳದಲ್ಲಿ ಅಂದರೆ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ವಿ. ಆ ಸಂದರ್ಭದಲ್ಲಿ ಧರಣಿ ಜಾಗಕ್ಕೆ ಬಂದಂಥ ಸಿದ್ದರಾಮಯ್ಯನವರು ಇದು ಫಲವತ್ತಾಗಿರೋ ಭೂಮಿ, ಇದನ್ನು ವಶಪಡಿಸ್ಕೋಬಾರ್ದು, ನಿಜವಾಗ್ಲೂ ಏನಾದರೂ ಕೈಗಾರಿಕೆ ಕಟ್ಟಬೇಕು ಅಂತನ್ನೋದು ಏನಾದರೂ ಇತ್ತು ಅಂತಂತಂದರೆ ಬರಡು ಭೂಮಿ ಇರ್ತದೆ, ಆ ಥರದ ಬರಡು ಭೂಮಿಗಳನ್ನ ಸರ್ಕಾರಿ ಭೂಮಿಗಳನ್ನ ಅಕ್ವೈರ್ ಮಾಡಿಕೊಂಡು ಮಾಡಲಿ, ತೊಂದರೆ ಇಲ್ಲ. ಆದರೆ ರೈತರ ಭೂಮಿ, ಫಲವತ್ತಾಗಿರೋ ಕೃಷಿ ಭೂಮಿನ ಅಕ್ವೈರ್ ಮಾಡ್ಕೋಬಾರ್ದು, ನಾವೇನಾದರೂ ಅಧಿಕಾರಕ್ಕೆ ಬಂದರೆ ಈ ಬಲವಂತದ ಭೂಸ್ವಾಧೀನ ಮಾಡಲ್ಲ ಅಂತ ಹೇಳಿ ಅವರು ಅವತ್ತು ಹೇಳಿದರು. ಅದಾದಮೇಲೆ ಅಧಿಕಾರಕ್ಕೆ ಬಂದು 2 ವರ್ಷ ಆಗಿದೆ. ಈ 2 ವರ್ಷದ ಅವಧಿನಲ್ಲಿ ನಾವು ಕನಿಷ್ಠ ಪಕ್ಷ ಅಂತಂದ್ರು 5-6 ಬಾರಿ ನಾವು ಅವ್ರನ್ನ ಭೇಟಿ ಮಾಡಿದ್ದೀವಿ. ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಕೇಶ್ ಟಿಕಾಯತ್ ಅವರು ಇಲ್ಲಿ ನಮ್ಮ ಧರಣಿ ಸ್ಥಳಕ್ಕೆ ಬಂದಾಗ ಅವ್ರ ನೇತೃತ್ವದಲ್ಲಿ ಒಮ್ಮೆ ಭೇಟಿ ಮಾಡಿದ್ದೀವಿ. ಅದಾದಮೇಲೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ನಾಯಕರಾಗಿರ್ತಕ್ಕಂಥ ಮಾವಳಿ ಶಂಕರ್ ಅವರು ಮತ್ತು ಬಡಗರಪುರ ನಾಗೇಂದ್ರ ಅವರು ಇವರೆಲ್ಲರ ಜೊತೆಗೂ ಹೋಗಿ ಭೇಟಿ ಮಾಡಿದ್ದೀವಿ. ಇನ್ನು ಹೀಗೆ ಪದೇ ಪದೇ ಭೇಟಿ ಮಾಡಿದ್ದೀವಿ. ಅದಲ್ಲದೆ 1-2 ಬಾರಿ ನೇರವಾಗಿ ರೈತ ನಿಯೋಗದ ಜೊತೆಗೆ ಕೂತು ಮಾತುಕತೆಗಳಾಗಿದ್ದಾವೆ. ಎಷ್ಟು ಮಟ್ಟಿಗೆ ಅಂತಂದರೆ 1.5-3 ಗಂಟೆ ನೇರವಾಗಿ ಈ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂತಂತಂದರೆ, ಇಲ್ಲ ರೈತರ ವಿರೋಧ ಇದ್ದರೆ ಅದನ್ನು ಮಾಡೋದು ಬೇಡ ಅಂತನ್ನೋ ರೀತಿಯಲ್ಲಿ ಅವತ್ತು ಮಾತಾಡ್ತಿದ್ರು. ಆಯಿತು, ನಮ್ಮ ಕಾನೂನಿನ ಅವರ ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಅದಾದಮೇಲೆ ಮುಂದಿನ ತೀರ್ಮಾನ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಕಳೆದ ಡಿಸೆಂಬರಲ್ಲಿ ನಾವು ಕಡೆಯ ಭೇಟಿ ಮಾಡಿರೋದು ಅವ್ರನ್ನ. ಡಿಸೆಂಬರ್ 23ನೇ ತಾರೀಕು ನಾವು ಅವ್ರನ್ನ ಭೇಟಿ ಮಾಡಿರೋದು. ಆ ಡಿಸೆಂಬರ್ 23ನೇ ತಾರೀಕು ಭೇಟಿ ಮಾಡಿದಾಗಲೂ ಕೂಡ ಅವ್ರು ಹೇಳಿದ್ದೇನು ಅಂತಂತಂದರೆ, ಆಯಿತು ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಲೀಗಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಹಾಗೆಲ್ಲ ಮಾಡಿ ರೈತರ ಜೊತೆಗೆ ನಾವು ನಿಲ್ತೀವಿ ಅಂತ ಹೇಳಿ ಅಂತಲೇ ಅವತ್ತು ಕೂಡ ಹೇಳಿದ್ದು. ಆದರೆ ಅದಾದ ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ, ನಮಗೆ ಫೈನಲ್ ನೋಟಿಫಿಕೇಷನ್ನ ಇಶ್ಯೂ ಮಾಡೋಕ್ಕೆ ಹೊರಟಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಈಗಿದ್ದಂಥ 13 ಹಳ್ಳಿಗಳ ಪೈಕಿ 8 ಹಳ್ಳಿಗಳಿಗೆ ಈಗ ಫೈನಲ್ ನೋಟಿಫಿಕೇಶನನ್ನು ಮಾಡಿದ್ದಾರೆ. ಇದಕ್ಕಿಂತ ಹಿಂದೆ 2 ಹಳ್ಳಿಗಳಿಗೆ ಫೈನಲ್ ನೋಟಿಫಿಕೇಶನನ್ನು ಮಾಡಿದ್ರು. ಆಲ್ಮೋಸ್ಟ್ 10 ಹಳ್ಳಿಗಳಿಗೆ ಈಗ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇದು ಇನ್ನು ಮುಂದೆ ನಾವು ಕಾಯ್ತಾ ಕುತ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ನಿಮ್ಮ ಮಾನ್ಯ ಶಾಸಕರು ಏನು ಹೇಳ್ತಾರೆ? ಶಾಸಕರು ಮುಂಚೆಯಿಂದನೂ ಕೂಡ ಅವರು ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿರೋದು ಇಲ್ಲಿಗೆ. ಅವ್ರು ಯಾವಾಗಲೂ ಕೂಡ ಇಟ್ಕೊಳ್ಳೋಕೆ ಹೋದ್ರೆ ಅವ್ರು ತಪ್ಪಿಸ್ಕೊಂಡು ಹೋಗೋದನ್ನೇ ನೋಡ್ತಿರ್ತಾರೆ ಹೊರತು ಅವರು ಇಂಥದ್ದನ್ನೇ ಮಾಡ್ತೀವಿ ಅಂತ ಹೇಳಿ ಯಾವತ್ತೂ ಕೂಡ ಹೇಳಿಲ್ಲ. ಆಯಿತು ರೈತರ ಪರವಾಗಿದ್ದೀವಿ, ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳಿ ಭಾಷಣ ಹೊಡಿತಾರೆ ಹೊರತಾಗಿ ಅವರು ಅದರಿಂದ ಹೊರತಾಗಿ ಏನೂ ಮಾಡಿಲ್ಲ. ಏನಾದ್ರು ಇದಕ್ಕೆ ಅವ್ರ ಕಡೆಯಿಂದ ಸಹಾಯ ಆಗುತ್ತೆ ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿಲ್ಲ? ಅಲ್ಲ, ಸಹಾಯ ನಾವು ಅವ್ರ ಹತ್ರ ಸಹಾಯ ಮಾಡಿ ಅವ್ರ ಹತ್ರ ಬೇಡ್ಕೊಳ್ತಿಲ್ಲ, ವಿನಂತಿ ಮಾಡ್ಕೊಳ್ತಿಲ್ಲ. ನಾವು ಒತ್ತಾಯ ಮಾಡ್ತಾ ಇದೀವಿ, ಆಗ್ರಹ ಮಾಡ್ತಿದ್ದೀವಿ. ಏನಂತಂತಂದ್ರೆ ಈ ಭೂಮಿ ನಮ್ಮದು, ನಮ್ಮ ಭೂಮಿ ನಮ್ಮ ಹಕ್ಕು ಅಷ್ಟೇ. ಸೊ ಹಂಗಾಗಿ ಸುಮಾರು ತಲೆಮಾರುಗಳಿಂದ ನಾವಿಲ್ಲಿ ಬದುಕಟ್ಕೊಂಡಿದ್ದೀವಿ. ಇಲ್ಲಿರ್ತಕ್ಕಂಥ ರೈತರು ಕೃಷಿ ಮಾಡ್ತಾ ಇಲ್ಲಿ ಬೇಕಾದ ಬೆಳೆಗಳನ್ನ ಬೆಳೀತಾ ನಾವಿಲ್ಲಿ ನಮ್ಮ ಬದುಕುಗಳನ್ನ ನಾವು ಕಟ್ಕೊಂಡಿದ್ದೀವಿ. ಹಿಂಗಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಆ ಭೂಮಿ ಕೊಟ್ಬಿಡಿ ನಾವೇನೋ ಒಂದು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ಹೇಳೋದಿದೆಯಲ್ಲ, ಅದು ಅಮಾನವೀಯ ಅಂತ ಎಲ್ಲರಿಗೂ ಕೂಡ ಅನ್ಸುತ್ತೆ. ನಾವಂತೂ ಅದನ್ನು ಬಿಡಿಸ್ಕೊಳ್ಳೋ ಅದರಿಂದ ಆಚೆ ಹೋಗೋಕ್ಕೆ ಆ ಮಾತನ್ನ ಅವ್ರು ಹೇಳ್ದಂಗೆ ನಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ನೀವು ಭೂಮಿ ಬಿಟ್ಬಿಡಿ ಅಂತಂತ ಏನು ಹೇಳ್ತಾರೆ, ಅವ್ರ ಮಾತನ್ನಂತೆ ನಾವೇನು ಅವ್ರಿಗೆ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ಅದು ಎಂಥದ್ದೇ ಸಂಘರ್ಷ ಆದರೂ ನಮ್ಮ ಪ್ರಾಣ ಹೋದ್ರೂ ಸರಿ ಭೂಮಿ ಕೊಡಲ್ಲ ಅಂತ ಹೇಳಿ ರೈತರು ಸಿದ್ಧಾಗಿನೇ ಕೂತಿರೋದು. ಹಂಗಾಗಿನೇ 25ನೇ ತಾರೀಕು ದೇವನಹಳ್ಳಿ ಚಲೋಗಿ ಕರೆ ಕೊಟ್ಟರು. ಬೇರೆ ಪಕ್ಷದ ನಾಯಕರುಗಳು ಇದರ ಬಗ್ಗೆ ಒಲವಿದಾರ? ಅಲ್ಲ, ಇಲ್ಲಿ ಪಕ್ಷ ಭೇದ ಏನಿಲ್ವೇ ಇಲ್ಲ. ಅಂದರೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಕೂಡ ಇದೇ ರೀತಿ ನಡ್ಕೊಂಡಿದ್ದಾರೆ. ಇಂದಿನ BJP ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪ್ರಾಥಮಿಕ ಅಧಿಸೂಚನೆ ಹೊರಡಿಸ್ತಾರೆ. ಅದಾದಮೇಲೆ ಆಗಿನ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಅವರು ಇಲ್ಲಿ ಕೂತವರು ಧರಣಿ ಕೂತವರು ರೈತರೇ ಅಲ್ಲ ಅಂತ ಹೇಳಿ ಮಾತಾಡ್ತಾರೆ.
ಅವರು ಅವರು ಒಂದು ಕಡೆಗಾದ್ರೆ, ಅಧಿಕಾರಕ್ಕೆ ಬಂದಾದ್ಮೇಲೆ ನಿಮ್ಮ ಭೂಮಿನ ಬಿಟ್ಬಿಡ್ತೀವಿ ಅಂತ ಹೇಳಿದಂತ ಇವತ್ತಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಏನಿದೆ ಅದರ ನೇತೃತ್ವ ವಹಿಸ್ತಕ್ಕಂಥ ಸಿದ್ದರಾಮಯ್ಯರು ಕೂಡ ಅಷ್ಟೇ. ಹಂಗ ನೋಡಿದ್ರೆ ಈ ಎರಡೂ ಸರ್ಕಾರಗಳ ಮಧ್ಯೆ ಯಾವುದೇ ಭಿನ್ನತೆಗಳು ಇಲ್ಲ ಅಂತ ನಮ್ಗನ್ಸುತ್ತೆ. ಏನು ಡಿಫ್ರೆನ್ಸ್ ಇಲ್ಲ, ಇವರಿಬ್ಬರ ಮಧ್ಯೆ ಏನು ಡಿಫ್ರೆನ್ಸ್ ಇಲ್ಲ. ಅವರೆಲ್ಲರೂ ಕೂಡ ಬಂಡವಾಳಶಾಹಿಗಳ ಅವರ ಮೂಗಿನ ನೇರಕ್ಕೆ ನಡ್ಕೊತಿದ್ದಾರೆ ಅಂತ ಹೇಳಿ ಅನ್ಸುತ್ತೆ.